ಜಾನ್ ಬಗ್ಗೆನಾ? ಹೌದು ಅಕ್ಕ. ನಾನು ಹೇಳಿದ ಮಾತನ್ನ ಅವನು ಕೇಳೋದೇ ಇಲ್ಲ. ಬರ್ತಾ ಬರ್ತಾ ಸರಿಯಾಗಿ ಓದೋದೇ ಇಲ್ಲ ಅಂತಾನೆ. ತುಂಬ ಹಠ ಮಾಡ್ತಾನೆ. ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲಕ್ಕ. ಇದಕ್ಕೆಲ್ಲ ಯಾರ ಕಾರಣ ಅಂತ ನೀನು ಅನ್ಕೋತೀಯಾ? ನೀನೇ ಅಮ್ಮ. ನಾನಾ? ಬೆತ್ತ ಉಪಯೋಗಿಸುವ ಸಮಯದಲ್ಲಿ ಬೆತ್ತ ಉಪಯೋಗಿಸಬೇಕು. ಯಾವಾಗ ಉಪಯೋಗಿಸಬೇಕು? ಅವನು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ, ಮಗನು ಬೆಳೆದು ನಮ್ಮ ತೋಳಿಗೆ ಬಂದಾಗ ನಾವು ಒಡೆಯಲಾಗುತ್ತದ? ಆಗುವುದಿಲ್ಲ. ಬೆತ್ತ ಉಪಯೋಗಿಸಬೇಕಾದ ವಯಸ್ಸಿನಲ್ಲಿ, ಆ ಚಿಕ್ಕ ವಯಸ್ಸಿನಲ್ಲಿಯೇ ಅವನನ್ನು ಖಂಡಿಸಿ ಬೆತ್ತದಿಂದ ಒಡೆದರೆ ಅವನು ಸಾಯುವುದಿಲ್ಲ ಎಂದು ಬರೆಯಲ್ಪಟ್ಟಿದೆ. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ಅನೇಕ ಕುಟುಂಬಗಳು ಆಶೀರ್ವಾದಿಸಲ್ಪಡುತ್ತಿರುವುದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಈ ದಿನ ಬೆತ್ತವನ್ನು ಉಪಯೋಗಿಸಿ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗುವನು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದಲೇ ನಡೆಯಬೇಕಾದ ಮಾರ್ಗದಲ್ಲಿ ನಡೆಯುವಂತೆ ಮಾಡಲು ಬೆತ್ತವು ಬಹಳ ಅವಶ್ಯಕವಾಗಿದೆ. ಬೆತ್ತವು ಖಂಡನೆಯು ಜ್ಞಾನವನ್ನು ಕೊಡುತ್ತದೆ. ಅವರಿಗೆ ಭವಿಷ್ಯತ್ ಕಾಲದಲ್ಲಿ ಮೇಲುಗಳನ್ನು ಉಂಟಾಗುವಂತೆ ಚಿಕ್ಕ ವಯಸ್ಸಿನಿಂದಲೇ ಅವರನ್ನು ಖಂಡಿಸಿ ನಡೆಸುವಂಥದ್ದು ಬಹಳ ಅವಶ್ಯ. ಈ ಕಾಲದಲ್ಲಿ ಅನೇಕ ಹೆತ್ತವರು ಮಮತೆ ಎಂಬ ಹೆಸರಿನಲ್ಲಿ ಮಕ್ಕಳನ್ನು ತಮ್ಮ ಇಷ್ಟ ಬಂದಂತೆ ಬಿಟ್ಟು ಬಿಡುತ್ತಾರೆ. ಭವಿಷ್ಯತ್ ಕಾಲದಲ್ಲಿ ಅದವರಿಗೆ ಹೆಚ್ಚಿನ ಬಾಧೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಅವರು ಅರಿಯದೇ ಇದ್ದಾರೆ. ಆದ್ದರಿಂದ ಮಕ್ಕಳನ್ನು ಖಂಡಿಸಬೇಕಾದ ಸಮಯದಲ್ಲಿ ಖಂಡಿಸಬೇಕು, ಪ್ರೀತಿ ತೋರಿಸಬೇಕಾದ ಸಮಯದಲ್ಲಿ ಪ್ರೀತಿ ತೋರಿಸಬೇಕು. ದೇವರು ನಮಗೆ ಕೊಟ್ಟಿರುವಂತಹ ಮಕ್ಕಳನ್ನು ಪ್ರಾರ್ಥನೆಯಲ್ಲಿಯೂ ದೇವರ ಜ್ಞಾನದಲ್ಲಿಯೂ ಬೆಳೆಸುವಾಗ ನಿಶ್ಚಯವಾಗಿ ಅವರ ಭವಿಷ್ಯತ್ ಕಾಲ ಆಶೀರ್ವದಿಸಲ್ಪಟ್ಟದಾಗಿರುತ್ತದೆ. ನಿಮ್ಮ ಮಕ್ಕಳ ಸಮಾಧಾನ ನಿಶ್ಚಯವಾಗಿ ದೊಡ್ಡದಾಗಿರುವಂತೆ ದೇವರೇ ಆಶೀರ್ವದಿಸುವರು. ಈಗ ಜ್ಯೋತಿಯಕ್ಕ ನಾಟಕ ನೋಡೋಣವಾ? ಏನೋ ಮಾರ್ಕ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ನೀನ್ ಬರ್ತಾ ಬರ್ತಾ ಸರಿ ಇಲ್ಲ. ಆತರ ಇಲ್ಲ. ಇಲ್ಲಮ್ಮ. ಏನ್ ಆತರ ಇಲ್ಲ? ಹೋದ್ಸಲ ಎಕ್ಸಾಮ್ ಮಾರ್ಕ್ಸ್ಗೆ ಕಂಪೇರ್ ಮಾಡಿದ್ರೆ ಇದೆಷ್ಟು ಕಡಿಮೆ ಗೊತ್ತಾ? ಹಿಂಗೆ ಆದ್ರೆ ನೋಡ್ಕೊ ಆಮೇಲೆ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತೀನಿ ಬಿಡ್ರಮ್ಮ. ಇದನ್ನೇ ತಾನೇ ಹೋದ್ಸಲನು ಹೇಳಿದ್ದು. ಈ ತರ ಹೇಳಿ ನನ್ನನ್ನ ಏಮಾರಿಸ್ತಿದ್ಯಾ? ನಿನಗೆ 8 ಸಾಲಲ್ಲ. ಉಪ್ಪು ಹಾಕ್ಬಿಟ್ಟು ಮೊಣಕಾಲ್ ಹಾಕ್ಸಿದ್ರೆ ಎಲ್ಲ ಸರಿಯಾಗುತ್ತೆ. ಸರಿ, ಅಳಬೇಡ ಕಣೋ ಪುಟ್ಟ. ಮುಂದಿನ ಸಲ ಒಳ್ಳೆ ಮಾರ್ಕ್ಸ್ ತಗೋ, ಸರಿನಾ? ಅಮ್ಮ ನಂಗೆ ಟ್ಯಾಂಕರ್ ಪೆನ್ ತಕೊಡಿ ಅಮ್ಮ. ಟ್ಯಾಂಕರ್ ಪೆನ್ ಬೇಕಾ? ಇವಾಗ ತಾನೇ ತೆಕ್ಕೊಟ್ಟಿದ್ನಲ್ಲ. ಅದ್ ಮುರ್ದೋಯ್ತಮ್ಮ. ನಂಗೆ ಬೇರೆ ಪೆನ್ ತಕೊಡಿ. ಆತರ ಎಲ್ಲ ತೆಕ್ಕೊಡಕ್ಕಾಗಲ್ಲ. ಹಂಗಾರೆ ನಾನು ಸ್ಕೂಲ್ಗೆ ಹೋಗಲ್ಲ. ಏನ್ ಹೇಳ್ದೆ? ಮತ್ ಇನ್ನೇನಮ್ಮ, ಪೆನ್ ಇಲ್ದರೆ ನಾನು ಸ್ಕೂಲ್ಗೆ ಹೋಗಿ ಏನ್ ಮಾಡೋದು? ಅದಕ್ಕೆ ನಾನು ಸ್ಕೂಲ್ಗೆ ಹೋಗಲ್ಲ.
ಯಾಕೋ ಇಷ್ಟೊಂದು ಕಾಟ ಕೊಡ್ತೀಯ ನನಗೆ? ಡೈಲಿ ನಿನ್ಗೆ ಪೆನ್ ತೆಕ್ಕೊಡಕ್ಕಾಗುತ್ತೇನ? ನಾನು ಡೈಲಿನ ಕೇಳ್ತೀನಿ, 2 ದಿನಕ್ಕೊಂದ್ಸಲ ತಾನೆ ಕೇಳ್ತೀನಿ. ಇವಾಗ ನನ್ಗೆ ನೀವು ಪೆನ್ ತೆಕ್ಕೊಡ್ತೀರೋ ತೆಕ್ಕೊಡಲ್ವೋ? ತೆಕ್ಕೊಡ್ತೀನಿ ಕಣ. ಹೋಗು, ತಗೋ ಹೋಗು. ಅಮ್ಮ, ನನ್ಗೆ ಡ್ರ್ಯಾಗನ್ ಫ್ರೂಟ್ ತೆಕ್ಕೊಡಿ ಅಮ್ಮ. ನಂಗೆ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಆಸೆ ಆಗಿದ್ಯಾ ಅಥವಾ ನೋಡಿದ ತಕ್ಷಣ ತಿನ್ಬೇಕು ಅನಿಸ್ತಿದ್ಯಾ? ಅಮ್ಮ, ತಿನ್ನೋಕೆ ಕೇಳ್ತಾ ಇದೀನಮ್ಮ. ನಿನ್ನೆ ತಾನೇ ತೆಕ್ಕೊಟ್ನಲ್ಲ, ಮನೇಲಿ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಹಾಗೆ ಇದೆ. ತೆಕ್ಕೊಡಿ ಅಮ್ಮ. ಹಾಗೆಲ್ಲ ನಿಂಗೆ ತೆಕ್ಕೊಡಕ್ಕಾಗಲ್ಲ. ಅಪ್ಪ ಇದ್ದಿದ್ರೆ ನಂಗೆ ತೆಕ್ಕೊಡ್ತಾ ಇದ್ರಲ್ವಾ? ಲೋ, ನಿನ್ಗೆ ಯಾವತ್ತ ನಾನು ಕೇಳಿದನ್ ತೆಕ್ಕೊಟ್ಟಿಲ್ಲ. ಇವಾಗ ಯಾಕೋ ನೀನ್ ಅಪ್ಪನ ಎಳಿತಾ ಇದೀಯಾ? ಇವಾಗ ಏನ್ ನಿನ್ಗೆ ಡ್ರ್ಯಾಗನ್ ಫ್ರೂಟ್ ಬೇಕು ತಾನೆ? ಹೋಗ್ ತಗೋ. ಅಂಕಲ್, ಡ್ರ್ಯಾಗನ್ ಫ್ರೂಟ್ ಕೊಡಿ. ಜಾನ್ ಟೀಚರ್ ಮಾತಾಡ್ತಿರೋದು. ನಿಮ್ ಮಗ ಬರ್ತಾ ಬರ್ತಾ ಯಾಕೋ ಸರಿ ಇಲ್ಲ. ಕ್ಲಾಸ್ ರೂಮ್ ಅಲ್ಲಿ ಪಾಠಗಳನ್ನ ಸರಿಯಾಗಿ ಗಮನಿಸೋದೇ ಇಲ್ಲ. ಯಾವಾಗ ನೋಡಿದ್ರು ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾನೆ. ನೀವು ಮನೇಲಿ ಅವನ್ನ ಖಂಡಿಸ್ತೀರೋ ಇಲ್ವೋ? ನೀವು ಜಾನ್ ನ ಹೀಗೆ ಬಿಟ್ಬಿಟ್ರೆ ಆಮೇಲೆ ಅವನು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರೋದು ತುಂಬಾ ಕಷ್ಟ. ಸರಿ, ಇಡ್ತೀನಿ ಮೇಡಮ್. ಜಾನ್, ಏನಮ್ಮ? ಇವಾಗ ತಾನೇ ನಿಮ್ ಸ್ಕೂಲ್ ಮಿಸ್ ಫೋನ್ ಮಾಡಿದ್ರು. ನೀನು ಓದೋದೇ ಇಲ್ವಂತೆ, ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ ಇರ್ತೀಯಂತೆ. ನಿನ್ ಮನಸ್ಸಲ್ಲಿ ನೀನ್ ಏನೋ ಅನ್ಕೊಂಡಿದ್ಯಾ? ಬಿಡ್ರಮ್ಮ, ನೋಡ್ಕೊಳ್ಳೋಣ. ನಾನು ಇವನ ಮೇಲೆ ಪ್ರೀತಿಯಿಂದ ತಾನೇ ಇದ್ದೀನಿ. ಮತ್ತೆ ಯಾಕೆ ಅವನು ನಾನು ಹೇಳಿದನ್ ಕೇಳೋದೇ ಇಲ್ಲ ಅಂತಾನೆ? ಹಲೋ, ಯಾಕೋ ಇವಾಗ ಮುಖ ಊದಿಸ್ಕೊಂಡು ಇಲ್ಲಿ ಬಂದ್ ಕೂತಿದ್ಯಾ? ನಿನ್ನ ಹೇರ್ ಕಟ್ ಮಾಡ್ಸಕ್ ತಾನೇ ಕರ್ದೆ, ಅದಕ್ಕೆ ಯಾಕೆ ಇಲ್ಲಿ ಬಂದ್ ಕೂತಿದ್ಯಾ? ಹೇರ್ ಕಟ್ ಮಾಡ್ಸಕ್ ಬರ್ತೀನಿ, ಆದ್ರೆ ನಾನ್ ಹೇಳ್ದಂಗೆನೆ ಕಟ್ ಮಾಡ್ಬೇಕು. ಯಾವ ತರ? 1 ಸೈಡ್ ಕಟಿಂಗ್ ಅಷ್ಟೇ ಮಾಡ್ಬೇಕು, ಮುಂದೆ ಕೂದಲು ಕಟ್ ಮಾಡ್ಬಾರ್ದು. ನೀನ್ ಹೇಳೋ ತರ ಎಲ್ಲ ಮಾಡ್ಸಕ್ ಆಗಲ್ಲ. ಹಂಗಾದ್ರೆ ನಾನು ಹೇರ್ ಕಟಿಂಗ್ ಬರೋದಿಲ್ಲ, ನೀವು ಹೋಗಿ. ಸುಮ್ನೆ ಬರ್ತೀಯ ಇಲ್ವಾ? ನಿಮ್ಗೆ ಕೂದಲು ಕಟ್ ಮಾಡೋದು? ಯಾವ ತರ ನಾನು ಸರಿಯಾಗಿ ದಾರಿಗೆ ತರೋದು ಅಂತಾನೆ ಗೊತ್ತಾಗ್ತಿಲ್ಲ. ಭಯ ಆಗ್ತಿದೆ. ಇವಾಗ ಹೇಗಮ್ಮ ಇದೆಯಾ? ಸರಿಯಾಗಿ ಚರ್ಚ್ಗೆಲ್ಲ ಹೋಗ್ತಾ ಇದೀಯಾ? ಹೋಗ್ತಿದ್ದೀನಕ್ಕ. ಅವರು ಕೂಡ ಅಲ್ಲಿ ಈಗ ಚರ್ಚಿಗೆ ಹೋಗೋದಿಕ್ಕೆ ಶುರು ಮಾಡಿದ್ದಾರೆ. ಒಳ್ಳೇದಮ್ಮ, ಅದನ್ನ ಮುಂದುವರೆದು ಹಾಗೆ ಮಾಡಿ. ಬೇಗನೆ ನಿಮ್ ಚಿಂತೆ ಎಲ್ಲ ಪರಿಹಾರ ಆಗುತ್ತೆ. ನಿನ್ ಗಂಡಂಗ್ ಸಿಗ್ಬೇಕಾಗಿರೋ ಸಂಬಳನೂ ಕೂಡ ಸಿಕ್ಬಿಡುತ್ತೆ. ಚಿಂತೆ ಮಾಡ್ಬೇಡ, ಓಕೆ? ಇವಾಗ ನನ್ ಚಿಂತೆ ಅದಲ್ಲಕ್ಕ. ಬೇರೆ ಇನ್ನೇನ್ ಚಿಂತೆ ನಿಂಗೆ? ನನ್ ಮಗನ್ ನೆನೆಸ್ಕೊಂಡಕ್ಕ. ಜಾನ್ ಬಗ್ಗೆನಾ? ಹೌದು ಅಕ್ಕ. ನಾನು ಹೇಳಿದ ಮಾತನ್ನ ಅವನ್ ಕೇಳೋದೇ ಇಲ್ಲ. ಬರ್ತಾ ಬರ್ತಾ ಸರಿಯಾಗಿ ಓದೋದೇ ಇಲ್ಲ ಅಂತಾನೆ. ತುಂಬಾ ಹಠ ಮಾಡ್ತಾನೆ. ನನಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಕ್ಕ. ಇದಕ್ಕೆಲ್ಲ ಯಾರ್ ಕಾರಣ ಅಂತ ನೀನ್ ಅನ್ಕೋತೀಯ? ನೀನೇ ಅಮ್ಮ. ನಾನಾ? ಹೌದು, ನೀನ್ ಕೊಡುವಂತ ಸಲಹೆನೆ ನಿನ್ ಮಗನ ಈ ತರ ಹಾಳು ಮಾಡ್ತಿರೋದು. ಈ ವಯಸ್ಸಲ್ಲಿ ನೀನ್ ಅವನ್ನ ಖಂಡಿಸಿ ಬೆಳೆಸಿಲ್ಲ ಅಂತ ಅಂದ್ರೆ ಅವನಿನ್ನು ಬೆಳೆಯುವಾಗ ತುಂಬಾನೇ ಹಾಳಾಗ್ಬಿಡ್ತಾನಮ್ಮ. ಏಲಿ ತನ್ನ ಮಕ್ಕಳನ್ನ ಖಂಡಿಸಿ ಬೆಳೆಸ್ಲಿಲ್ಲ.
ಆದ್ರಿಂದ ಅವನ್ ಮಕ್ಕಳು ಸ್ವಭಾವದಲ್ಲಿ ತುಂಬಾನೇ ಕೆಟ್ಟವರಾಗಿ ಬದಲಾದ್ರು. ನಿನ್ ಮಗನ್ನ ಮುದ್ದು ಮಾಡು, ತಪ್ಪಿಲ್ಲ. ಆದ್ರೆ ಅದಕ್ಕೆ ಅಂತ ಎಲ್ಲ ವಿಷಯದಲ್ಲೂ ಹಾಗೆ ಸಲಹೆ ಕೊಟ್ರೆ ಅವನ್ ಹೇಗಮ್ಮ ಒಳ್ಳೆ ರೀತಿಲಿ ಬೆಳೆಯೋಕ್ ಸಾಧ್ಯ? ಎಲ್ಲ ವಿಷಯದಲ್ಲೂ ಸಲಹೆ ಕೊಡ್ತಾ ಇದ್ರೆ ಅವನ್ಗೇನ್ ಅನ್ಸುತ್ತೆ? ನಾನೇನೇ ಮಾಡಿದ್ರು ಕೂಡ ಅಮ್ಮ ನನಗೆ ಏನೂ ಹೇಳಲ್ಲ ಅಂತ ಅನ್ಕೋತಾನೆ ತಾನೆ. ಮನೇಲಿ ಬೆತ್ತನ ತೆಗ್ದಿಡು, ಮಕ್ಕಳನ್ನ ಖಂಡಿಸಿ ಬೆಳೆಸು. ಬೆತ್ತ ಹಿಡಿಯದ ಪಿತ ಮಗನಿಗೆ ಶತ್ರು ಅಂತ ವಾಕ್ಯ ಹೇಳುತ್ತೆ. ತಪ್ಪು ಮಾಡುವಾಗ ಆ ಬೆತ್ತನ ಅವನು ನೋಡ್ತಾನೆ. ನಮ್ಮಮ್ಮ ನನ್ನನ್ನ ಖಂಡಿಸ್ತಾರೆ ಅಂತ ಅವನಿಗೆ ಗೊತ್ತಾಗುತ್ತೆ. ತನ್ನ ಇಷ್ಟಕ್ಕೆ ಬಿಟ್ಟಂತ ಮಗನು ತಾಯಿಗೆ ಅವಮಾನವನ್ನು ತರ್ತಾನೆ. ನೀನು ನಿನ್ ಮಗನ್ನ ಕರ್ತನಿಗೆ ತಕ್ಕ ಶಿಕ್ಷೆಯಲ್ಲಿ ಬೆಳೆಸು. ಖಂಡಿಸೋದಿಕ್ಕೆ ಹಿಂಜಾರ್ಬೇಡ, ಅದು ಅವನಿಗೆ ಆಶೀರ್ವಾದವನ್ನೇ ಉಂಟು ಮಾಡುತ್ತೆ. ಸರಿ ಅಕ್ಕ. ಜೊತೆ ಕರ್ನಾಟಕ ನೋಡಿದ್ದೀರಾ? ಮುಂದೆ ದೇವರ ವಾಕ್ಯವನ್ನು ಹಂಚಿಕೊಂಡು ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಸಹೋದರಿ ವಸಂತಿ ಪಾಲ್ ಅವರು ಸಿದ್ಧರಾಗಿದ್ದಾರೆ. ಗಮನವಾಗಿ ದೇವರ ವಾಕ್ಯವನ್ನು ಕೇಳಿರಿ. ನೀವು ದೇವರ ಬಳಿಯಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ದೇವರ ಕೃಪೆಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರನ್ನು ದೇವರು ಪ್ರತಿ ವಾರವೂ ತುಂಬಾ ಆಶೀರ್ವಾದವಾಗಿ ಬದಲಾಯಿಸುತ್ತಿದ್ದಾರೆ. ಅನೇಕ ಬದಲಾವಣೆಗಳನ್ನು, ಆಶೀರ್ವಾದದ ಬದಲಾವಣೆಗಳನ್ನು ಕರ್ತನು ನಿಮ್ಮ ಕುಟುಂಬಗಳಲ್ಲಿ ಕೊಡುತ್ತಿರುವುದನ್ನು ನೋಡಿ ನಾವು ದೇವರಿಗೆ ವಂದನೆ ಸಲ್ಲಿಸುತ್ತಿದ್ದೇವೆ. ಈ ದಿನದಲ್ಲಿ ನಮ್ಮೊಂದಿಗೆ ಸೇರಿರುವಂತಹ ನಿಮ್ಮೆಲ್ಲರಿಗಾಗಿ ದೇವರನ್ನು ಸ್ತುತಿಸುತ್ತೇವೆ. ದೇವರ ವಾಕ್ಯಕ್ಕೆ ಇಂದು ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಲಿದ್ದೇವೆ. ಕರ್ತನು ಈ ದಿನದಲ್ಲಿ ನಮ್ಮೊಂದಿಗೆ ಏನು ಮಾತನಾಡಲು ಇಷ್ಟಪಡುತ್ತಾನೆಂದರೆ, ಬೆತ್ತವನ್ನು ಉಪಯೋಗಿಸು ಎಂಬ ಶೀರ್ಷಿಕೆಯಲ್ಲಿ ಇಂದು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಲಿದ್ದೇವೆ. ಈ ಕಾರ್ಯಕ್ರಮವನ್ನು ಅನೇಕ ಹೆತ್ತವರು ನೋಡುತ್ತಿದ್ದೀರಿ, ಅನೇಕ ತಾಯಂದಿರು, ಅನೇಕ ತಂದೆಯಂದಿರು ನೋಡುತ್ತಿದ್ದೀರಿ. ಬಹಳ ಸಂತೋಷ. ದೇವರು ನಿಮಗೆ ಕೊಟ್ಟಂತ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತೀರಿ, ಅವರ ಮೇಲೆ ಪ್ರೀತಿ ಇಟ್ಟಿದ್ದೀರಿ. ನನ್ನ ಮಗು ಯಾವುದರಲ್ಲೂ ಕೊರತೆಯಾಗಿರಬಾರದು, ಚೆನ್ನಾಗಿ ಓದಬೇಕು, ದೇವರಿಗೆ ಪ್ರಿಯರಾಗಿ ಬದುಕಬೇಕು, ಅವನು ಉನ್ನತ ಸ್ಥಾನಕ್ಕೆ ಬರಬೇಕು, ಯಾವುದರಲ್ಲೂ ಅವಮಾನ ಪಟ್ಟು ನಿಲ್ಲಬಾರದು, ಚೆನ್ನಾಗಿ ಆಶೀರ್ವಾದವಾಗಿ ಇರಬೇಕೆಂಬುದಕ್ಕಾಗಿಯೇ ಅನೇಕ ಹೆತ್ತವರು ರಾತ್ರಿ ಹಗಲು ಕಷ್ಟಪಡುತ್ತಾರೆ, ಕಠಿಣವಾಗಿ ಕೆಲಸ ಮಾಡುತ್ತಾರೆ. ಮಕ್ಕಳು ಕೇಳುವುದನ್ನು ತೆಗೆದುಕೊಡಬೇಕು. ನನ್ನ ಮಗು ಸ್ಕೂಲಿನಲ್ಲಿ ಇದಿಲ್ಲ ಅದಿಲ್ಲ ಎಂದು ಹೊರಗೆ ನಿಲ್ಲಬಾರದು, ಮಕ್ಕಳು ಚೆನ್ನಾಗಿ ಓದಬೇಕೆಂದು ಅನೇಕ ಹೆತ್ತವರು ತಮ್ಮ ಜೀವಿತವನ್ನು ಅವರಿಗಾಗಿ ಸಮರ್ಪಿಸಿಕೊಂಡು ಅವರನ್ನು ಅಧಿಕವಾಗಿ ಪ್ರೀತಿಸಿ ಮಕ್ಕಳು ಕೇಳುವುದನ್ನೆಲ್ಲ ತೆಗೆದುಕೊಟ್ಟು ಮಕ್ಕಳನ್ನು ಆಶೀರ್ವಾದವಾಗಿ ಬೆಳೆಸುತ್ತೀರಿ. ಅದು ತುಂಬಾ ಸಂತೋಷ. ಅನೇಕ ಹೆತ್ತವರು ನನ್ನ ಮಗು ಉನ್ನತಕ್ಕೆ ಬರಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆಯ ಸ್ಥಾನಕ್ಕೆ ಬರಬೇಕು, ಈ ರೀತಿಯೆಲ್ಲ ಅನೇಕ ಕಾರ್ಯಗಳನ್ನು ಮಕ್ಕಳಿಗಾಗಿ ಮಾಡುತ್ತೀರಿ. ಎಲ್ಲವೂ ತುಂಬಾ ಒಳ್ಳೆಯದು, ಸಂತೋಷವಾದದ್ದು, ತುಂಬಾ ಪ್ರೀತಿಸುವುದರಿಂದಲೇ ಈ ರೀತಿ ನಾವೆಲ್ಲರೂ ಪ್ರಯಾಸ ಪಡುತ್ತೇವೆ. ಕರ್ತನ ವಾಕ್ಯವು ಹೆತ್ತವರಾದ ನಿಮಗೆ ಏನು ಹೇಳುತ್ತದೆ ಎಂದರೆ, ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿಸುತ್ತೀರಿ, ಎಲ್ಲ ಮಾಡುತ್ತೀರಿ, ಮಕ್ಕಳಿಗೋಸ್ಕರ ಕಠಿಣವಾಗಿ ದುಡಿದು ಎಲ್ಲವನ್ನೂ ಮಾಡುತ್ತೀರಿ. ಆದರೆ ಈ ರೀತಿ ಮಕ್ಕಳನ್ನು ಪ್ರೀತಿಸುವ ನಿಮಗೆ ಕರ್ತನಾದ ದೇವರು ಹೇಳುವಂತಹ ಒಂದು ಆಲೋಚನೆ ಏನೆಂದರೆ, ನಾವು ಪ್ರೀತಿಸಿ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಸಾಲದು. ಹೀಗೆ ಮಕ್ಕಳನ್ನು ಪ್ರೀತಿಸುವುದು ನೀವು ನಿಜವಾದರೆ, ದೇವರ ವಾಕ್ಯವು ನಮಗೆ ಒಂದು ಆಲೋಚನೆಯನ್ನು ಹೇಳುತ್ತದೆ. ಏನೆಂದರೆ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಯೆಹೋವನು ತಾನು ಪ್ರೀತಿಸುವವರನ್ನೇ ಗದರಿಸುತ್ತಾನೆ ಎಂದು ಹೇಳಲ್ಪಟ್ಟಿದೆ. ಆಗ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಎಲ್ಲ ವಿಷಯದಲ್ಲಿ ಆಶೀರ್ವಾದವಾಗಿರಬೇಕು. ಈ ರೀತಿ ಎಲ್ಲವನ್ನು ಪ್ರೀತಿಯಿಂದ ಮಾಡುವಂತ ನಾವು ಮಕ್ಕಳನ್ನು ಶಿಕ್ಷಿಸುವುದಕ್ಕೆ ಮರೆತು ಬಿಡುತ್ತೇವೆ. ಅನೇಕ ಬಾರಿ ಮಕ್ಕಳು ತಪ್ಪು ಮಾಡುವಾಗ ಅವರ ಮೇಲೆ ಇರುವಂತಹ ಪ್ರೀತಿಯಿಂದ ಅವರನ್ನು ಶಿಕ್ಷಿಸದೆ, ಅವರನ್ನು ಶಿಸ್ತುಪಡಿಸದೆ ಬಿಟ್ಟು ಬಿಡುತ್ತೇವೆ. ಅನೇಕ ಹೆತ್ತವರು ಮಗನು 10 ಹಠ ಹಿಡಿಯುತ್ತಾನೆ, ಅವನನ್ನು ಹೊಡೆದರೆ ಅವನು ಊಟ ಮಾಡುವುದಿಲ್ಲ, ಅವನು ಊಟ ಮಾಡದೆ ಮಲಗುತ್ತಾನೆ, ಈ ರೀತಿ ಮಲಗಿದರೆ ಏನಾಗುತ್ತದೆ ಎಂದೆಲ್ಲ ಹೆತ್ತವರು ಯೋಚಿಸಿ ಖಂಡಿಸುವ ಸಮಯದಲ್ಲಿ ಖಂಡಿಸದೆ ಬೆಳೆಸುತ್ತೇವೆ. ದೇವರ ವಾಕ್ಯ ಏನ್ ಹೇಳುತ್ತದೆ ಎಂದರೆ, ಯೆಹೋವನು ತಾನು ಪ್ರೀತಿಸುವವರನ್ನೇ ಗದರಿಸುತ್ತಾನೆ. ನೀವು ಮಕ್ಕಳನ್ನು ಪ್ರೀತಿಸುತ್ತೀರಿ ನಿಜವೇ, ಅವರಿಗಾಗಿ ಪ್ರಯಾಸ ಪಡುತ್ತೀರಿ ನಿಜವೇ, ಆದರೆ ಮಕ್ಕಳನ್ನು ಪ್ರೀತಿಸುವ ನೀವು ಮಕ್ಕಳನ್ನು ಶಿಕ್ಷಿಸಿ ಬೆಳೆಸಬೇಕೆಂದು ದೇವರು ಹೇಳುತ್ತಾರೆ.
ಅದನ್ನೇ ಆಲೋಚನೆಯಾಗಿ ಬರೆಯಲ್ಪಟ್ಟಿದೆ. ಅದೇ ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 24ನೇ ವಾಕ್ಯ ಏನ್ ಹೇಳುತ್ತದೆಂದರೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ ಎಂದು ಬರೆಯಲ್ಪಟ್ಟಿದೆ. ನೋಡಿರಿ, ಅಂದರೆ ಬೆತ್ತವನ್ನು ಉಪಯೋಗಿಸದ ಪಿತ ಮಗನಿಗೆ ಶತ್ರು ಎಂದು ಹೇಳಲ್ಪಟ್ಟಿದೆ. ಇಂದು ಮಕ್ಕಳನ್ನು ನಾವು ಪ್ರೀತಿಸುತ್ತೇವೆ, ಎಲ್ಲ ಮಾಡುತ್ತೇವೆ, ಆದರೆ ದಂಡಿಸಬೇಕಾದ ಕಾಲದಲ್ಲಿ ದಂಡಿಸದೆ ಬೆಳೆದು ದೊಡ್ಡವರಾಗಿ ತಪ್ಪಾದ ಕಾರ್ಯಗಳಿಗೆ ಹೋಗಿ ವಿಧೇಯತರಾಗದೇ ಇರುವಾಗ ಅಳುತ್ತೇವೆ. ಆಗ ಮಕ್ಕಳನ್ನು ನೆನೆಸಿ ಅಳುತ್ತೇವೆ. ಸೇವಕರ ಬಳಿ ಕರೆದುಕೊಂಡು ಬರುತ್ತೇವೆ, ಕೂಟಗಳಿಗೆ ಕರೆದುಕೊಂಡು ಹೋಗುತ್ತೇವೆ. ಆಗ ಅವನು ಬಂದು ಒಳಗೆ ಬರದೆ ಹೊರಗೆ ಸುತ್ತುತ್ತಾ ಇರುತ್ತಾನೆ. ನೋಡಿರಿ, ಬೆತ್ತ ಉಪಯೋಗಿಸುವ ಸಮಯದಲ್ಲಿ ಬೆತ್ತ ಉಪಯೋಗಿಸಬೇಕು. ಯಾವಾಗ ಉಪಯೋಗಿಸಬೇಕು? ಅವನು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ. ಮಗನು ಬೆಳೆದು ನಮ್ಮ ತೋಳಿಗೆ ಬಂದಾಗ ನಾವು ಒಡೆಯಲಾಗುತ್ತದ? ಆಗುವುದಿಲ್ಲ. ಬೆತ್ತ ಉಪಯೋಗಿಸಬೇಕಾದ ವಯಸ್ಸಿನಲ್ಲಿ, ಆ ಚಿಕ್ಕ ವಯಸ್ಸಿನಲ್ಲಿಯೇ ಅವನನ್ನು ಖಂಡಿಸಿ ಬೆತ್ತದಿಂದ ಒಡೆದರೆ ಅವನು ಸಾಯುವುದಿಲ್ಲ ಎಂದು ಬರೆಯಲ್ಪಟ್ಟಿದೆ. ನೋಡಿರಿ, ಚಿಕ್ಕ ವಯಸ್ಸಿನಲ್ಲಿಯೇ ಒಡೆದು ಹಾಗೆ ಬೆಳೆಸುವಂತಹ ಮಕ್ಕಳೇ ದೇವರಿಗೆ ಪ್ರಿಯವಾಗಿ ಬೆಳೆಯುತ್ತಾರೆ, ಹೆತ್ತವರಿಗೂ ಪ್ರಿಯರಾಗಿ ಬೆಳೆಯುತ್ತಾರೆ. ಇಂತಹ ಕಾರ್ಯಗಳನ್ನೇ ದೇವರು ಹೇಳುತ್ತಾರೆ. ಆಗ ಅವರನ್ನು ಪ್ರೀತಿಸಿದರೆ ಅವರು ಆಲ್ರೆಡಿ ಚಿಕ್ಕ ವಯಸ್ಸಿನಲ್ಲಿಯೇ, ನೋಡಿರಿ, 5ರಲ್ಲಿ ಬೆಳೆಯೋದು 50ರಲ್ಲಿ ಬೆಳೆಯೋದು ಎಂದು ಹೇಳುತ್ತಾರೆ. ಅಂದರೆ ಬೆಳೆಸಬೇಕಾದ ವಯಸ್ಸಿನಲ್ಲಿ ನಾವು ಬೆಳೆಸಬೇಕು, ದೇವರ ಪ್ರಕಾರ ಬೆಳೆಸಬೇಕು, ಜ್ಞಾನದಲ್ಲಿ ಬೆಳೆಸಬೇಕು, ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಬೆಳೆಸಿ ಬಿಡಬೇಕು. ಆ ಬೆಳೆಯುವಂತಹ ಚಿಗುರಿನಲ್ಲಿಯೇ ದೇವರಿಗೆ ಬಾಗುವಂತೆ ನಾವು ಬೆಳೆಸಿ ಬಿಡಬೇಕು. ಆಗ ಹೇಗೆ ಬೆಳೆಸಲು ಸಾಧ್ಯ? ದಂಡಿಸಿ, ಶಿಕ್ಷಿಸಿ, ಹೀಗೆ ನಾವು ಮಕ್ಕಳನ್ನು ಬೆಳೆಸಬೇಕು. ನೋಡಿರಿ, ಜ್ಞಾನೋಕ್ತಿಗಳು 22:6ನೇ ವಾಕ್ಯ ಹೇಳುತ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆ ಆಗನು ಎಂದು ಬರೆಯಲ್ಪಟ್ಟಿದೆ. ಈಗ ನಾವು ಚಿಕ್ಕ ವಯಸ್ಸಿನಲ್ಲಿ ಬಿಟ್ಟು ಬೆಳೆದ ನಂತರ ಅವನು ನಮ್ಮನ್ನು ಅವಮಾನ ಪಡಿಸುವಾಗ, ನಿಂದನೆಗೆ ಗುರಿ ಮಾಡುವಾಗ ನಾವು ದುಃಖ ಪಡುತ್ತೇವೆ. ಆಗ ದಂಡಿಸಿ ಏನು ಉಪಯೋಗ? ಅವನು ನಿಮ್ಮನ್ನು ಎದುರಿಸಿ ನಿಲ್ಲುತ್ತಾನೆ. ನೀವು ಹೇಳುವ ರೀತಿ ಕೇಳುವುದಕ್ಕೆ ಆಗುವುದಿಲ್ಲ, ನಾನು ಹೀಗೆ ಇರುತ್ತೇನೆ ಎಂದು ಹೇಳುತ್ತಾನೆ. ಬಗ್ಗಿಸುವಾಗ ಬಗ್ಗಿಸಬೇಕು. ಚಿಕ್ಕ ಮಕ್ಕಳು ನೋಡಿರಿ, ಅದು ಊಟ ಮಾಡುವಾಗ ಅಳುತ್ತೆ, ಹಠ ಮಾಡುತ್ತೆ, ಆಗ ಫೋನನ್ನು ಕೈಯಲ್ಲಿ ಕೊಡುವುದು. ನಾವು ಕೆಲಸ ಮಾಡುವಾಗ ಮಕ್ಕಳು ಹತ್ತಿರ ಏನು ಮಾಡುತ್ತೇವೆ? ಹಠ ಮಾಡಿದರೆ ಏನು ಮಾಡುತ್ತೇವೆ? ತಕ್ಷಣ ಫೋನನ್ನು ಕೊಟ್ಟು ಬಿಡುತ್ತೇವೆ. ಇಲ್ಲ, ಟಿವಿಯಲ್ಲಿ ಅವರಿಗೆ ಇಷ್ಟವಾದ ಚುಟ್ಟಿ ಟಿವಿ ಬೊಂಬೆಗಳನ್ನು ಹಾಕಿ ಬಿಡುತ್ತೇವೆ. ಆಗ ಆ ಮಗು ಬೇಕೆಂತಲೇ ಆ ಟಿವಿ ನೋಡಬೇಕು, ಸೆಲ್ಫೋನ್ ಬೇಕೆಂದೇ ಮಗು ಹಠ ಹಿಡಿಯಲು ಪ್ರಾರಂಭಿಸುತ್ತದೆ. ಪ್ರತಿ ಬಾರಿಯೂ ಮಕ್ಕಳಿಗೆ ತಪ್ಪಾದ ಕಾರ್ಯಗಳನ್ನೇ ನಾವು ಮಾಡಲು ಕಲಿಸಿಕೊಡುತ್ತೇವೆ. ಚಿಕ್ಕ ವಯಸ್ಸಿನಲ್ಲಿಯೇ ನಾವು ಅದನ್ನು ಮಾಡಿಬಿಡುತ್ತೇವೆ. ಆಗ ಮಗು ಬೆಳೆಯುವಾಗ ಸೆಲ್ಫೋನ್ ಬೇಕು, ಟಿವಿ ಬೇಕೆಂದೇ ಅಳುತ್ತದೆ. ಆಗ ಬೆಳೆಸುವುದು ಯಾರು? ನಾವೇ ಆ ರೀತಿ ಬೆಳೆಸುತ್ತೇವೆ. ಮಕ್ಕಳು ಹಠ ಮಾಡುವಾಗ ನಾವು ಪ್ರಾರ್ಥಿಸಿ ದಂಡಿಸುವ ರೀತಿಯಲ್ಲಿ ದಂಡಿಸಿ ದೇವರಿಗೆ ಅನುಗುಣವಾಗಿ ನಾವು ಬೆಳೆಸಬೇಕು. ಸೆಲ್ಫೋನ್ ಕೊಟ್ಟರೆ ಸುಮ್ಮನಾಗುತ್ತಾರೆ ಎಂದರೆ ಯೋಚಿಸಬೇಕು. ತಪ್ಪಾದ ಮಾರ್ಗದಲ್ಲಿ ಮಗು ಹೋಗುತ್ತಿದೆ ಎಂದು ಅರ್ಥ. ಸರಿ, ದೇವರು ಇಷ್ಟೆಲ್ಲ ನಮಗೆ ತಿಳಿಸುತ್ತಿದ್ದಾರೆ. ಮಕ್ಕಳನ್ನು ದಂಡಿಸಿ ನಾವು ಬೆಳೆಸಬೇಕು. ಯಾಕೆ ಮಕ್ಕಳನ್ನು ದಂಡಿಸಿ ಬೆಳೆಸಬೇಕೆಂದರೆ, ನೋಡಿರಿ, ಜ್ಞಾನೋಕ್ತಿಗಳು 29:15ನೇ ವಾಕ್ಯ ಹೇಳುತ್ತದೆ, ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು, ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು ಎಂದು ಬರೆಯಲ್ಪಟ್ಟಿದೆ. ಆಗ ಬೆತ್ತ ಬೆದರಿಕೆಗಳಿಂದ ಬೆಳೆಸುವಾಗ ಜ್ಞಾನ ಉಂಟಾಗುತ್ತದೆ. ಈ ಲೋಕವು ಪಾಪ ತುಂಬಿದ ಲೋಕ. ಈ ಲೋಕದಲ್ಲಿ ಹೇಗೆ ಜ್ಞಾನದಿಂದ ನಡೆದುಕೊಳ್ಳುವುದು, ಪಾಪದಿಂದ ದೂರ ಇರುವುದು ಎಂದು ಬೆತ್ತ ಗದರಿಕೆಗಳಿಂದಲೇ ತಿಳಿಯುತ್ತದೆ. ಶಿಕ್ಷಿಸದೆ ಬಿಟ್ಟ ಹುಡುಗನು ತನ್ನ ತಂದೆ ತಾಯಿಯ ಮಾನವನ್ನು ಕಳೆಯುತ್ತದೆ. ಆದ್ದರಿಂದಲೇ ಮಕ್ಕಳನ್ನು ದಂಡಿಸಿ ಬೆಳೆಸಬೇಕು. ನೋಡಿರಿ, ಮಕ್ಕಳ ನಿಮಿತ್ತ ಹೆತ್ತವರು ಅವಮಾನಕ್ಕೆ ಗುರಿಯಾಗದಂತೆ ತಲೆ ಎತ್ತಿ, ಜ್ಞಾನವುಳ್ಳ ಮಗನನ್ನು ಹೆತ್ತವರು ಅವನ ಮೂಲಕ ಸಂತೋಷವನ್ನು ಪಡೆಯುತ್ತಾನಲ್ಲವಾ, ಆ ರೀತಿ ಜ್ಞಾನವುಳ್ಳವನಾಗಿ ನಮ್ಮ ಮಕ್ಕಳನ್ನು ಬೆಳೆಸಬೇಕೆಂದರೆ ದಂಡಿಸಿ ಶಿಕ್ಷಿಸಬೇಕು. ಇಂದು ನನ್ನ ಮಗನ ನಿಮಿತ್ತ ತಲೆ ಬಗ್ಗಿಸಿ ಬದುಕುತ್ತಿದ್ದೇನೆ, ಅಯ್ಯೋ ನನ್ನ ಮಗನು ಅವಮಾನ ಪಡಿಸಿದ್ದಾನೆ, ಹೊರಗೆ ಹೋಗಲು ಆಗುತ್ತಿಲ್ಲ ಎಂದು ಕಳವಳದಲ್ಲಿ ಇದ್ದೀರಾ? ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. ಅವರನ್ನು ದಂಡಿಸುವ ಕಾಲದಲ್ಲಿ ದಂಡಿಸದೆ ಇರುವುದರಿಂದಲೇ ಇಂದು ಇಂತಹ ಪರಿಸ್ಥಿತಿ. ಈಗಲೂ ನೀವು ಚಿಂತೆ ಪಡಬೇಡಿರಿ, ನೀವು ಪ್ರಾರ್ಥಿಸಿರಿ, ದೇವರು ಬದಲಾಯಿಸುತ್ತಾರೆ. ಎರಡನೇದಾಗಿ ನೋಡಿರಿ, ಜ್ಞಾನೋಕ್ತಿಗಳು 22:15ರಲ್ಲಿ ವಕ್ರ ಬುದ್ಧಿ ಉಳ್ಳವರಾಗಿ ನಡೆಯುವ ಕಾರ್ಯಗಳು. ನೋಡಿರಿ, ಪಾಪ, ಅವಿಧೇಯತ್ವ, ಹಠದ ಸ್ವಭಾವ, ಇಂತಹ ಕಾರ್ಯಗಳು, ಪಾಪದ ಕಾರ್ಯಗಳು ಮಕ್ಕಳಲ್ಲಿ. ವಕ್ರ ಬುದ್ಧಿ ಉಳ್ಳವರಾಗಿ ಜ್ಞಾನಹೀನರಾಗಿ ಮಕ್ಕಳು ಪಾಪದ ಕಾರ್ಯಗಳಲ್ಲಿ ಹೋಗಿ ಸಿಕ್ಕಿಕೊಳ್ಳುತ್ತಾರೆ. ಆಗ ಬುದ್ಧಿಹೀನತೆ ಅಂಟಿಕೊಂಡಿದೆ. ಆ ಬುದ್ಧಿಹೀನತೆ ಹೋಗಬೇಕಾದರೆ ಅದು ದಂಡನೆಯ ನಿಮಿತ್ತವೇ ಅವರನ್ನು ಬಿಟ್ಟು ಹೋಗುತ್ತದೆ. ಆ ರೀತಿ ಮಾಡದ ಕಾರಣ ಇಂದು ಅನೇಕ ಮಕ್ಕಳು ಈ ರೀತಿ ಪಾಪದಲ್ಲಿ ಹೋಗಿ ಸಿಕ್ಕಿಕೊಳ್ಳುತ್ತಾರೆ. 10th ಓದುವಂತಹ ಹುಡುಗನನ್ನು ಅವರ ತಾಯಿ ಕ್ಯಾಂಪಿಗೆ ಕರೆದುಕೊಂಡು ಬಂದಿದ್ದರು. ಅವನನ್ನು ಆಲೋಚನೆಗಾಗಿ ಆ ತಾಯಿ ಕರೆದುಕೊಂಡು ಬಂದಿದ್ದರು. ಅವನ ಬಳಿ ಮಾತನಾಡುತ್ತಿರುವಾಗ
10th ಅನ್ನು ಓದುತ್ತಿದ್ದಾನೆ, ನೋಡಿರಿ ಅವನಲ್ಲಿ ಇಲ್ಲದ ಪಾಪವೇ ಇಲ್ಲ. ಆಗ ನಾವು ಕೇಳಿದೆವು, ನೀನ್ 10th ತಾನೇ ಓದುತ್ತೀಯ, ಇದೆಲ್ಲ ಹೇಗೆ ನಿನಗೆ ಸಿಗುತ್ತದೆ ಎಂದು ಕೇಳಿದರೆ ಫ್ರೆಂಡ್ಸ್ ತೆಗೆದುಕೊಡುತ್ತಾರೆ ಎಂದು ಹೇಳುತ್ತಾನೆ. ಅವನು ತುಂಬಾ ಕೂಲಾಗಿ ಹೇಳುತ್ತಾನೆ, ನನ್ನ ಫ್ರೆಂಡ್ಸ್ ಎಂದು. ಅವರೆಲ್ಲ ಮನೆಯಿಂದ ದುಡ್ಡು ತೆಗೆದುಕೊಂಡು ಬರುತ್ತಾರೆ ಎಂದು ಕೇಳಿದರೆ ಇಲ್ಲ, ಅವರೆಲ್ಲರೂ ಸಂಪಾದಿಸುವವರು. ಆಗ ಇವನನ್ನು ಮೀರುವ ಫ್ರೆಂಡ್ಸ್ ಅವನಿಗೆ, ದುಡಿಯುವಂತಹ ಫ್ರೆಂಡ್ಸ್ ಅವನಿಗೆ. ಅವರು ಏನು ಮಾಡುತ್ತಿದ್ದಾರೆಂದರೆ ಸ್ಕೂಲಿಗೆ ಮನೆಯಿಂದ ಬರುವಾಗಲೇ ಅವನೊಂದಿಗೆ ಬರುತ್ತಿದ್ದರಂತೆ. ಸ್ಕೂಲಿಗೆ ಹೋಗುವಾಗ ಬೀಡಿ ಸಿಗರೆಟ್ ಅನ್ನು ತೆಗೆದುಕೊಡುತ್ತಿದ್ದರಂತೆ. ಅನ್ಸು ಈ ರೀತಿ ಏನೇನು ತೆಗೆದುಕೊಡುತ್ತಾರೆ ಎಂದು ಹೇಳುತ್ತಾನೆ. ಅದೆಲ್ಲ ಅವನು ಉಪಯೋಗಿಸಿ ಕ್ಲಾಸಿನಲ್ಲಿ ಕೊನೆ ಬೆಂಚಿನಲ್ಲಿ ಮಧ್ಯದಲ್ಲೇ ಇರುತ್ತಿದ್ದನಂತೆ. ಇದು ನಿಜವಾದ ಕಾರ್ಯ. ನಾನು ಆ ತಮ್ಮನ ಬಳಿ ಮಾತಾಡಿದ್ದೇನೆ. ಇಂದು ಮಕ್ಕಳು ಹೇಗೆ ಕೆಟ್ಟು ಹೋಗುತ್ತಾರೆ ನೋಡಿರಿ. ತನ್ನ ಇಷ್ಟಕ್ಕೆ ಬಿಟ್ಟಂತ ಮಗನು ಪಾಪ ಮದದಲ್ಲಿ ಕೆಟ್ಟು ಹೋಗಿ ಇಂತಹ ಕಾರ್ಯಗಳಲ್ಲಿ ಮಗನು ಸಿಕ್ಕಿಕೊಂಡಿದ್ದಾನೆ. ಎಷ್ಟು ವೇದನೆ ಆ ತಾಯಿಗೆ. ಆಲೋಚನೆಗಾಗಿ ಕರೆದುಕೊಂಡು ಬಂದಿದ್ದರು. ಮಕ್ಕಳು ಹೊರಗೆ ಹೋದ ನಂತರ ಏನು ಮಾಡುತ್ತಾರೆ ಎಂದು ನಮಗೆ ತಿಳಿಯುತ್ತದಾ? ಎಷ್ಟು ಪಾಪವಾದ ಕಾರ್ಯಗಳು ಮಕ್ಕಳನ್ನು ಸುತ್ತಿಕೊಂಡಿದೆ ಗೊತ್ತಾ? ಮಕ್ಕಳನ್ನು ಮುದ್ದು ಮಾಡಿ ಮಾಡಿ ಅವರನ್ನು ನರಕಕ್ಕೆ ಕಳುಹಿಸುತ್ತಿದ್ದೇವಾ? ಸ್ವಲ್ಪ ಯೋಚಿಸಬೇಕು. ನಾವು ನರಕಕ್ಕೆ ಕಳುಹಿಸುತ್ತಿದ್ದೇವಾ ಎಂದು. ಮುದ್ದು ಮಾಡುವುದು ತಪ್ಪಲ್ಲ. ಶಿಕ್ಷಿಸುವ ಕಾಲದಲ್ಲಿ ಶಿಕ್ಷಿಸದೆ ಅವನ ವಯಸ್ಸಿಗೆ ಮೀರಿದ ಅಗತ್ಯಗಳನ್ನು ಅವನಿಗೆ ಕೊಟ್ಟು ಮುದ್ದು ಮಾಡಿ ಮಾಡಿ ನರಕಕ್ಕೆ ತಳ್ಳುತ್ತಿದ್ದೀರಿ. ನಿಮಗೆ ತಿಳಿಯದೆಯೇ ನರಕಕ್ಕೆ ಕಳುಹಿಸುತ್ತಿದ್ದೀರಿ. ಇಂದು ಮಕ್ಕಳನ್ನು ನರಕದಿಂದ ತಪ್ಪಿಸಿ ಕಾಪಾಡಬೇಕೆಂದರೆ ಆ ಶಿಕ್ಷಿಸುವ ಬೆತ್ತವೇ ಅವನನ್ನು ನರಕದಿಂದ ಪಾತಾಳದಿಂದ ತಪ್ಪಿಸುವುದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಇಂದು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಇದು ಕಡೆಯ ಕಾಲ. ಎಲ್ಲಿ ಸುತ್ತಿ ನೋಡಿದರೂ ಪಾಪವು ರೂಪುಗೊಳ್ಳುವಂತಹ ಒಂದು ಕಾಲ. ಎಂದು ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ದೀರಿ, ನಿಮಗೆ ಸಂತೋಷವನ್ನು ಕೊಡುತ್ತೇನೆ ಎಂದು ಹೇಳುತ್ತಾರಾ? ನಾನು ಈ ಮಟ್ಟಕ್ಕೆ ಬರಲು ಕಾರಣ ನೀವೇ ಎಂದು ಹೇಳುತ್ತಾರಾ? ಯೋಚಿಸಿ ನೋಡಿರಿ. ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ನಾವು ಪ್ರಾರ್ಥಿಸೋಣ. ತಂದೆಯೇ, ನಿಮ್ಮ ಮಕ್ಕಳೊಂದಿಗೆ ನೀವು ಮಾತನಾಡಿದ್ದೀರಿ ದೇವರೇ. ಅಪ್ಪ, ಮಕ್ಕಳು ಚೆನ್ನಾಗಿ ಬೆಳೆಯುವುದು, ಕೆಟ್ಟು ಹೋಗುವುದು ಎತ್ತವರಾಗಿರುವ ನಮ್ಮ ಕೈಲಿ ನೀವು ಕೊಟ್ಟಿದ್ದೀರಪ್ಪ ದೇವರೇ. ನಮಗೆ ಇಷ್ಟು ಆಲೋಚನೆಗಳನ್ನು ಕೊಟ್ಟಿದ್ದೀರಿ. ಇಂದು ಮಕ್ಕಳನ್ನು ಮುದ್ದು ಮಾಡಿ ಮಾಡಿ ಇಂದು ಮಕ್ಕಳು ಮೊಂಡುತನದಿಂದ ಹಠ ಹಿಡಿದವರಾಗಿ ವಿಧೇಯತ್ವತೆ ಇಲ್ಲದೆ ಅನೇಕ ಮಕ್ಕಳಿದ್ದಾರಪ್ಪ ದೇವರೇ. ಎತ್ತವರ ಕೊರತೆಗಳಿದ್ದರೆ ದಂಡಿಸಬೇಕಾದ ಸಮಯದಲ್ಲಿ ದಂಡಿಸದೆ ಇರುವ ಕೊರತೆಯನ್ನು ಕ್ಷಮಿಸಿ. ಆ ರೀತಿ ಇರುವ ಮಕ್ಕಳಲ್ಲಿ ನೀವು ಬದಲಾವಣೆಯನ್ನು ಉಂಟು ಮಾಡಿ ಅಪ್ಪ. ಎತ್ತವರು ಈ ಕಾರ್ಯಗಳನ್ನು ತಿಳಿದು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತಿರುವವರಿಗೆ ನೀವು ಮನ ಮರಗಿರಿ ಅಪ್ಪ. ದಂಡಿಸುವ ಸಮಯದಲ್ಲಿ ದಂಡಿಸದೆ ಬಿಟ್ಟು ಬಿಟ್ಟವಲ್ಲ. ಇಂದು ಮಕ್ಕಳು ಈ ರೀತಿ ಹಾಳಾಗಿದ್ದಾರೆ ಎಂದು ಕಣ್ಣೀರು ಸುರಿಸುವಂತ ಜನರಿಗೆ ನೀವು ಅವರ ಮೇಲೆ ಮನಮರಿಗಿ ಅಪ್ಪ. ಮಕ್ಕಳಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಅಪ್ಪ. ಪಾಪದ ಜೀವಿತಕ್ಕೆ ಒಂದು ಫುಲ್ ಸ್ಟಾಪ್ ಇಡಿರಿ ದೇವರೇ. ಅಪ್ಪ, ಮಕ್ಕಳಲ್ಲಿ ಬದಲಾವಣೆಯನ್ನುಂಟು ಮಾಡಿರಿ ಅಪ್ಪ. ನೀವು ಅವರಿಗೆ ಸಹಾಯ ಮಾಡಿರಿ. ಎತ್ತವರಿ ಕಾರ್ಯಕ್ರಮವನ್ನು ನೋಡುತ್ತಿರುವಾಗಲೇ ಅವರ ಹೃದಯದಲ್ಲಿ ನೀವು ಮಾತನಾಡಿ ದಂಡಿಸುವ ರೀತಿಯನ್ನು ಅವರಿಗೆ ನೀವು ತಿಳಿಪಡಿಸಿರಿ. ಎಲ್ಲ ಕ್ರೈಸ್ತ ಕುಟುಂಬಗಳಲ್ಲಿ ಒಳ್ಳೆ ಬದಲಾವಣೆ ಉಂಟಾಗಲಪ್ಪ. ಅಪ್ಪ, ನಿಮ್ಮ ಪ್ರೀತಿಯ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಸತ್ಯವೇದವನ್ನು ಓದಿ ಸತ್ಯವೇದವನ್ನು ಚೆನ್ನಾಗಿ ಧ್ಯಾನಿಸಿ ಮಕ್ಕಳನ್ನು ಬೆಳೆಸಲು ಎತ್ತವರಿಗೆ ನೀವು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಎತ್ತವರಲ್ಲಿಯೋ ಮಕ್ಕಳಲ್ಲಿಯೋ ಒಳ್ಳೆ ಬದಲಾವಣೆಯನ್ನು ನೀವು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್ ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನೆ ಮನವಿಗಳು ಏನೇ ಆಗಿದ್ದರೂ ಅದನ್ನು ಇಮೇಲ್ ಮೂಲಕ, ದೂರವಾಣಿಯ ಮೂಲಕ ನಮಗೆ ತಿಳಿಯಪಡಿಸಿ. ನಿಮಗಾಗಿ ಆಲೋಚನೆ ಕೊಟ್ಟು ಪ್ರಾರ್ಥಿಸಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ದೂರದರ್ಶನ ಹಾಗೂ ಯೇಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.